ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 35ನೆಯ ಸರ್ಗವು. ಈ ಸರ್ಗದಲ್ಲಿ ಸೀತಾದೇವಿಯ ಪ್ರಶ್ನೆಗಳಿಗೆ ಶ್ರೀರಾಮನ ಶರೀರದಲ್ಲಿದ್ದ ಶುಭ ಲಕ್ಷಣಗಳನ್ನು ಹನುಮಂತನು ವಿವರಿಸಿ ಹೇಳುತ್ತಿದ್ದಾನೆ. ಏಕೆಂದರೆ ಸೀತಾದೇವಿಯು ಕಪಿ ಶರೀರದಲ್ಲಿರುವ ಹನುಮಂತನನ್ನು ಕಂಡು ಆತ ಮಾಯಾವಿಯಾದ ರಾವಣನೇ ಇರಬಹುದೆಂದು ಸಂದೇಹಿಸಿದ್ದಳು. ತನ್ನ ಸಂದೇಹವನ್ನು ಅಡಗಿಸಿ ತನ್ನಲ್ಲಿ ವಿಶ್ವಾಸವನ್ನು ಮೂಡಿಸಿಕೊಳ್ಳುವ ಸಲುವಾಗಿ ಶ್ರೀರಾಮನ ವರ್ಣನೆಯನ್ನು ಇನ್ನಷ್ಟು ಕೇಳುತ್ತಿದ್ದಾಳೆ. ನರ ವಾನರರ ಮೈತ್ರಿಯ ಪ್ರಸಂಗವನ್ನು ಕೇಳಿದ ನಂತರ ಸೀತಾದೇವಿಗೆ ಹನುಮಂತನ ಮಾತುಗಳಲ್ಲಿ ವಿಶ್ವಾಸವು ಹುಟ್ಟಲಿದೆ. ತಾಂತು ರಾಮ ಕಥಾಂ ಶ್ರುತ್ವಾ ವೈದೇಹಿ ವಾನರರ್ಷಭ ಉವಾಚ ವಚನಂ ಸಾಂತ್ವಮಿದಂ ಮಧುರಯಾಗಿರ. ವೈದೇಹಿಯು ವಾನರ ಶ್ರೇಷ್ಠನಾದ ಹನುಮಂತನಿಂದ ಶ್ರೀರಾಮನ ಕಥೆಯನ್ನು ಕೇಳಿದ ನಂತರ ಮಧುರವಾದ ಧ್ವನಿಯಿಂದ ಸಮಾಧಾನಕರವಾದ ಮಾತನ್ನು ಹೇಳಿದಳು. ಹನುಮಂತನೇ, ಶ್ರೀರಾಮನೊಡನೆ ಸಮಾಗಮವು ನಿನಗೆ ಎಲ್ಲಾಯಿತು? ಲಕ್ಷ್ಮಣನ ಪರಿಚಯವು ನಿನಗೆ ಹೇಗಾಯಿತು? ನರ ವಾನರರು ಸೇರಿಕೊಂಡಿದ್ದು ಹೇಗೆ? ಶ್ರೀರಾಮನ ಶರೀರದಲ್ಲಿ ಯಾವ ಯಾವ ಚಿಹ್ನೆಗಳಿವೆ? ಲಕ್ಷ್ಮಣನ ಶರೀರದಲ್ಲಿರುವ ಶುಭ ಚಿಹ್ನೆಗಳು ಯಾವುವು? ನೀನು ಈ ವಿಷಯವನ್ನು ವಿವರಿಸಿ ಹೇಳಿದರೆ ನೀನು ರಾಮದೂತನೆಂಬ ಪೂರ್ಣ ವಿಶ್ವಾಸ ಉಂಟಾಗಿ ನನ್ನ ಶೋಕವು ದೂರವಾದೀತು. ರಾಮ ಲಕ್ಷ್ಮಣರ ಅವಯವ ಸನ್ನಿವೇಶಗಳು ಹೇಗಿವೆ? ಅವರ ರೂಪ ಲಕ್ಷಣಗಳು ಹೇಗಿವೆ? ಅವರ ತೊಡೆಗಳು ತೋಳುಗಳು ಹೇಗಿವೆ? ಈ ಎಲ್ಲವನ್ನು ವಿವರಿಸಿ ಹೇಳು. ವೈದೇಹಿಯ ಪ್ರಶ್ನೆಗಳಿಗೆ ವಾಯುಪುತ್ರನಾದ ಹನುಮಂತನು ಶ್ರೀರಾಮನ ರೂಪ ಲಕ್ಷಣಗಳನ್ನು ಯಥಾವತ್ತಾಗಿ ವರ್ಣಿಸತೊಡಗಿದನು. ಕಮಲಪತ್ರಾಕ್ಷಿಯೇ, ವೈದೇಹಿ, ಸೌಭಾಗ್ಯವಶದಿಂದ ಪತಿಯ ಮತ್ತು ಲಕ್ಷ್ಮಣನ ಅವಯವ ಸನ್ನಿವೇಶಗಳನ್ನು ತಿಳಿದುಕೊಂಡಿರುವ ನೀನು ನನ್ನನ್ನು ರಾಮದೂತನೆಂಬುದನ್ನು ಖಚಿತಪಡಿಸಿಕೊಳ್ಳಲು ಈ ವಿಷಯವಾಗಿ ಪ್ರಶ್ನಿಸುತ್ತಿರುವೆ. ನೀನು ತಿಳಿದುಕೊಂಡಿರುವುದನ್ನೇ ನಾನು ನಿನಗೆ ಯಥಾವತ್ತಾಗಿ ಹೇಳಿದರೆ ನನ್ನ ವಿಷಯದಲ್ಲಿ ನಿನಗೆ ವಿಶ್ವಾಸ ಹುಟ್ಟುವುದು ಸಹಜವಾಗಿಯೇ ಇದೆ. ವಿಶಾಲಾಕ್ಷಿಯೇ, ನಾನು ಗಮನಿಸಿರುವಂತೆ ರಾಮ ಲಕ್ಷ್ಮಣರ ಶರೀರಗಳಲ್ಲಿರುವ ಶುಭ ಚಿಹ್ನೆಗಳನ್ನು ಹೇಳುವೆನು ಕೇಳು. ಜನಕಪುತ್ರಿಯೇ, ಶ್ರೀರಾಮನು ಕಮಲಪತ್ರಾಕ್ಷನು, ಪೂರ್ಣ ಚಂದ್ರ ಸದೃಶವಾದ ಮುಖವುಳ್ಳವನು, ರೂಪವಂತನು, ಸೌಜನ್ಯ ಸಂಪನ್ನನು, ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಬೆಳಗುತ್ತಿರುವವನು, ಕ್ಷಮೆಯಲ್ಲಿ ಪೃಥ್ವಿಗೆ ಸಮಾನನು, ಬುದ್ಧಿಯಲ್ಲಿ ಬೃಹಸ್ಪತಿಗೆ ಅನುರೂಪನು, ಇಂದ್ರನ ಯಶಸ್ಸಿಗೆ ಅನುರೂಪವಾದ ಯಶಸ್ಸುಳ್ಳವನು, ಪರಂತಪನಾದ ಶ್ರೀರಾಮನು ಜೀವಲೋಕಕ್ಕೆ ರಕ್ಷಕನು, ಆಶ್ರಿತರಾದ ಸ್ವಜನರ ರಕ್ಷಕನು, ತನ್ನ ಚಾರಿತ್ರ್ಯದ ರಕ್ಷಕನು, ಅಂತೆಯೇ ಧರ್ಮದ ರಕ್ಷಕನು ಆಗಿರುವನು. ಶ್ರೀರಾಮನು ಚಾತುರ್ವರ್ಣ್ಯ ಧರ್ಮಗಳ ರಕ್ಷಕನು, 4 ವರ್ಣಗಳಲ್ಲಿಯೂ ಇರುವ ಪ್ರಜೆಗಳ ರಕ್ಷಕನು, ಲೋಕ ಮರ್ಯಾದೆಯನ್ನು ರಕ್ಷಿಸುವವನು, ವರ್ಣಾಶ್ರಮ ಧರ್ಮಗಳಂತೆ ನಡೆದುಕೊಳ್ಳುವವನು, ಪ್ರಜೆಗಳನ್ನು ವರ್ಣಾಶ್ರಮ ಧರ್ಮಗಳಿಗೆ ಅನುಸಾರವಾಗಿ ನಡೆಯುವಂತೆ ಶಾಸನ ಮಾಡತಕ್ಕವನು, ತೇಜಸ್ವಿಯು, ಪ್ರಜೆಗಳಿಂದ ನಿತ್ಯವೂ ಪೂಜಿಸಲ್ಪಡತಕ್ಕವನು, ಬ್ರಹ್ಮಚರ್ಯ ವ್ರತದಲ್ಲಿರುವವನು, ಸತ್ಪುರುಷರು ಮಾಡಿದ ಉಪಕಾರವನ್ನು ಸದಾ ಸ್ಮರಿಸುವವನು, ಪ್ರಜೆಗಳ ಕ್ಷೇಮಾಭ್ಯುದಯಗಳಿಗಾಗಿ ಮಾಡಿದ ಕಾರ್ಯವನ್ನು ಯಾವಾಗ ಪ್ರಕಟಿಸಬೇಕೆಂಬುದನ್ನು ತಿಳಿದಿರತಕ್ಕವನು, ರಾಜನೀತಿಯಲ್ಲಿ ಚೆನ್ನಾಗಿ ಪಳಗಿರುವವನು, ಬ್ರಾಹ್ಮಣ ಸೇವಿಯು, ಜ್ಞಾನಿಯು, ಶೀಲ ಸಂಪನ್ನನು, ವಿನಯಶೀಲನು, ಶತ್ರು ತಾಪಕನು, ಯಜುರ್ವೇದದಲ್ಲಿ ಸುಶಿಕ್ಷಿತನಾದವನು, ವೇದವಿದರಿಂದ ಪೂಜಿಸಲ್ಪಡುವವನು, ಧನುರ್ವೇದದಲ್ಲಿಯೂ ಆಯುರ್ವೇದದಲ್ಲಿಯೂ ಶಿಕ್ಷಾ ವ್ಯಾಕರಣಾದಿ ವೇದಾಂಗಗಳಲ್ಲಿಯೂ ಪರಿಣತನು. ರಾಮನೆಂಬ ಹೆಸರಿನಿಂದ ವಿಖ್ಯಾತನಾಗಿರುವ ನಿನ್ನ ಪತಿಯು ವಿಸ್ತಾರವಾದ ಹೆಗಲುಗಳುಳ್ಳವನು, ಮಹಾಬಾಹುವು, ಶಂಖದಂತೆ ಕುತ್ತಿಗೆಯುಳ್ಳವನು, ಕತ್ತಿನಲ್ಲಿ ಶಂಖದಂತೆ 3 ಗೆರೆಗಳುಳ್ಳವನು, ಸುಂದರವಾದ ಮುಖವುಳ್ಳವನು, ಮುಚ್ಚಿ ಹೋದ ಜತ್ರುವುಳ್ಳವನು. ಅವನಿಗೆ ಸುಂದರವಾಗಿಯೂ ಮತ್ತು ಕೆಂಪಾಗಿಯೂ ಇರುವ ಕಣ್ಣುಗಳಿವೆ. ಅವನ ಕಂಠಧ್ವನಿಯು ದುಂದುಭಿಯ ಶಬ್ದದಂತೆ ಅತಿ ಗಂಭೀರವಾಗಿದೆ. ದೇಹದ ಕಾಂತಿಯು ಫಳಫಳಿಸುತ್ತಿದೆ. ಶ್ರೀರಾಮನು ಮಹಾಪ್ರತಾಪಶಾಲಿಯು, ಹೆಚ್ಚು ಕಡಿಮೆಗಳಿಲ್ಲದ ಅತ್ಯಂತ ಸುಂದರವಾಗಿ ವಿಭಾಗಿಸಲ್ಪಟ್ಟ ಅವಯವಗಳುಳ್ಳವನು, ಶ್ಯಾಮಲ ವರ್ಣನು, ತ್ರಿಸ್ಥಿರ ಸ್ತ್ರೀ ಪ್ರಲಂಬಶ್ಚ ಸ್ತ್ರೀ ತ್ರಿಸಮಸ್ತ್ರಿಷು ಚೋನ್ನತ ತ್ರಿತಾಮ್ರಸ್ತ್ರಿಷು ಚ ಸ್ನಿಗ್ಧೋ ಗಂಭೀರಸ್ತ್ರಿಷು ನಿತ್ಯಶಃ. 3 ಸ್ಥಾನಗಳಲ್ಲಿ ಸ್ಥಿರವಾಗಿರತಕ್ಕವನು, ದೀರ್ಘವಾದ 3 ಅಂಗಗಳುಳ್ಳವನು, ಸಮಾನವಾದ 3 ಅವಯವಗಳನ್ನು
ಎತ್ತರವಾದ 3 ಅವಯವಗಳನ್ನು, ಕೆಂಪಾದ 3 ಅವಯವಗಳನ್ನು, ನುಣುಪಾದ 3 ಅವಯವಗಳನ್ನು, ಗಂಭೀರವಾದ 3 ಅವಯವಗಳನ್ನು ಶ್ರೀರಾಮನು ಹೊಂದಿರುತ್ತಾನೆ. ಇಲ್ಲಿ ತ್ರಿಸ್ಥಿರ ಅಂದರೆ 3 ಸ್ಥಾನಗಳಲ್ಲಿ ಸ್ಥಿರವಾಗಿರುವವನು ಎಂದರೆ ರಾಜನಾದ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ರಾಜನಾದವನಿಗೆ ಎದೆ, ಮಣಿಕಟ್ಟು ಅಂದರೆ ಹಸ್ತದ ಮೂಲಭಾಗ ಮತ್ತು ಮುಷ್ಟಿಗಳು ಸ್ಥಿರವಾಗಿರಬೇಕು. ಶ್ರೀರಾಮನಿಗೂ ಹಾಗೆಯೇ ಇದೆ. ತ್ರಿಪ್ರಲಂಬ ಅಂದರೆ ತ್ರಿಷು ಪ್ರಲಂಬ ಅಂದರೆ ದೀರ್ಘವಾದ 3 ಅಂಗಗಳನ್ನು ಹೊಂದಿರುವವನು ಎಂದರೆ ನೀಳವಾದ ಹುಬ್ಬುಗಳು, ತೋಳುಗಳು ಮತ್ತು ಅಂಡಕೋಶಗಳುಳ್ಳವನು. ಚಿರಂಜೀವಿಯು ಧನಿಕನು ಆಗುತ್ತಾನೆ ಎಂದು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶ್ರೀರಾಮನಿಗೆ ಹುಬ್ಬುಗಳು, ತೋಳುಗಳು, ಅಂಡಕೋಶಗಳು ದೀರ್ಘವಾಗಿಯೇ ಇದ್ದವು. ಪುರುಷನ ಜನನೇಂದ್ರಿಯ ಮತ್ತು 2 ತೋಳುಗಳು ಯಾವನಿಗೆ ನೀಳವಾಗಿರುವವೋ ಅವನು ಧನಿಯು ಚಿರಂಜೀವಿಯು ಆಗುತ್ತಾನೆ. ಶ್ರೀರಾಮನಿಗೂ ಈ ಅವಯವಗಳು ದೀರ್ಘವಾಗಿಯೇ ಇದ್ದವು. ತ್ರಿಸಮಃ ಅಥವಾ ತ್ರಿಷು ಸಮಃ ಅಂದರೆ 3 ಅವಯವಗಳಲ್ಲಿ ಸಮನಾಗಿರುವವನು ಎಂದರೆ ತಲೆಗೂದಲಿನ ಅಗ್ರಭಾಗಗಳು, ವೃಷಣ ಮತ್ತು ಮೊಣಕಾಲುಗಳು ಯಾವನಿಗೆ ಸಮವಾಗಿರುವವೋ ಅವನು ಭೂಪತಿಯಾಗುತ್ತಾನೆ. ಶ್ರೀರಾಮನಿಗೆ ಈ 3 ಸಮನಾಗಿವೆ. ತ್ರಿಶುಚೋನ್ನತಃ ಅಂದರೆ ಎತ್ತರವಾದ 3 ಅವಯವಗಳುಳ್ಳವನು. ನಾಭಿ, ಹೊಟ್ಟೆ ಮತ್ತು ಎದೆ ಇವುಗಳು ಉನ್ನತವಾಗಿದ್ದರೆ ಅಂತಹವನು ರಾಜನಾಗುತ್ತಾನೆ. ಶ್ರೀರಾಮನಿಗೂ ನಾಭಿ, ಹೊಟ್ಟೆ ಮತ್ತು ವಕ್ಷಸ್ಥಳಗಳು ಉನ್ನತವಾಗಿದ್ದವು. ಇನ್ನು ತ್ರಿತಾಮ್ರಹ ಅಂದರೆ 3 ಅವಯವಗಳಲ್ಲಿ ಕೆಂಪು ಬಣ್ಣವುಳ್ಳವನು. ಅಂದರೆ ಉಗುರುಗಳು, ನೇತ್ರಾಂತಗಳು, ಉಗುರುಗಳು ಮತ್ತು ಅಂಗಾಲುಗಳು ಕೆಂಪಗಿದ್ದರೆ ಸುಖಿಯಾಗಿರುತ್ತಾನೆ. ಶ್ರೀರಾಮನಿಗೆ ಇವು ಕೆಂಪಗಿವೆ. ತ್ರಿಷು ಸ್ನಿಗ್ಧ ಅಂದರೆ ನುಣುಪಾದ ಮನೋಹರವಾದ 3 ಅಂಗಗಳುಳ್ಳವನು. ಪಾದದ ರೇಖೆಗಳು, ತಲೆ ಕೂದಲುಗಳು ಮತ್ತು ಲಿಂಗಮಣಿ ಈ 3 ನುಣುಪಾಗಿರುವವರು ಮಹಾಭಾಗ್ಯಶಾಲಿಯಾಗುತ್ತಾರೆ. ಶ್ರೀರಾಮನಿಗೆ ಈ 3 ನುಣುಪಾಗಿವೆ. ತ್ರಿಷು ಗಂಭೀರ 3ರಲ್ಲಿ ಗಾಂಭೀರ್ಯವುಳ್ಳವನು. ಅಂದರೆ ಗಂಭೀರವಾದ ಧ್ವನಿ, ಗಂಭೀರವಾದ ನಡಿಗೆ ಮತ್ತು ಆಳವಾದ ನಾಭಿ ಈ 3 ಪ್ರಶಸ್ತವೆಂದು ಹೇಳುತ್ತಾರೆ. ಶ್ರೀರಾಮನು ಗಂಭೀರವಾದ ಧ್ವನಿಯುಳ್ಳವನು, ಗಂಭೀರವಾದ ಆಕರ್ಷಕವಾದ ನಡಿಗೆಯುಳ್ಳವನು. ಅವನ ನಾಭಿಯು ಆಳವಾಗಿದೆ. ತ್ರಿವಲಿ ತ್ರಿಶೀರ್ಷವಾನ್ ಚತುಷ್ಕಿಶ್ಯುಶ್ಚತುಸ್ಸಮಃ. ಶ್ರೀರಾಮನು ತ್ರಿವಳಿಗಳುಳ್ಳವನು. ಅವನಿಗೆ 3 ತಗ್ಗಾದ ಅಥವಾ ಬಗ್ಗಿರುವ ಅವಯವಗಳಿವೆ. ಹ್ರಸ್ವವಾದ 4 ಅವಯವಗಳಿವೆ. ತಲೆಯಲ್ಲಿ 3 ಸುಳಿಗಳಿವೆ, 4 ರೇಖೆಗಳಿವೆ. ಹಣೆಯಲ್ಲಿ 4 ಗೆರೆಗಳಿವೆ. ಅವನು 4 ಮೊಳಗಳ ಪ್ರಮಾಣವುಳ್ಳವನು. ಸಮಾನವಾದ 4 ಅವಯವಗಳನ್ನು ಹೊಂದಿದ್ದಾನೆ. ಇಲ್ಲಿ ತ್ರಿವಲಿವಾನ್ ಎಂದರೆ ಹೊಟ್ಟೆಯಲ್ಲಿ ಮತ್ತು ಕುತ್ತಿಗೆಯಲ್ಲಿ 3 ರೇಖೆಗಳುಳ್ಳವನು. ತ್ರೆವನತಃ ಅಂದರೆ 3 ಅವಯವಗಳು ಯಾವನಿಗೆ ತಗ್ಗಿರುವವೋ ಅಥವಾ ಬಗ್ಗಿರುವವೋ ಅವನು. ಶ್ರೀರಾಮನ ಪಾದ ತಲಗಳು ತಗ್ಗಾಗಿವೆ. ಸ್ತನಗಳ ತೊಟ್ಟು ಕೆಳಕ್ಕೆ ಬಾಗಿಕೊಂಡಿದೆ. ಕಾಲಿನಲ್ಲಿರುವ ರೇಖೆಗಳು ಕೆಳಮುಖವಾಗಿವೆ. ಚತುರ್ವ್ಯಂಗ ಅಂದರೆ 4 ಹ್ರಸ್ವವಾದ ಅಂಗಗಳುಳ್ಳವನು. ಶ್ರೀರಾಮನ ಕುತ್ತಿಗೆ, ಜನನೇಂದ್ರಿಯ, ಪೃಷ್ಠ ಮತ್ತು ಮೊಣಕಾಲುಗಳು ಹ್ರಸ್ವವಾಗಿವೆ. ಇದು ಮಹಾಪುರುಷನ ಲಕ್ಷಣ. ಇನ್ನು ತ್ರಿಶೀರ್ಷವಾನ್ 3 ಲಕ್ಷಣಗಳಿಂದ ಅಥವಾ ಸುಳಿಗಳಿಂದ ಕೂಡಿರುವ ತಲೆಯುಳ್ಳವನು ಎಂದು. ಈ ರೀತಿಯಾಗಿ ತಲೆಯಲ್ಲಿ 3 ಸುಳಿಗಳುಳ್ಳವನು ಚಕ್ರವರ್ತಿಯಾಗುತ್ತಾನೆ. ದುಂಡಾಗಿರುವ ತಲೆಯಿಂದ ಕೂಡಿರುವವನು, ಛತ್ರಿಯ ಆಕಾರದ ತಲೆಯಿಂದ ಕೂಡಿರುವವನು ಏಕಛತ್ರಾಧಿಪತಿಯಾಗಿ ಭೂಮಿಯನ್ನು ಅನುಭವಿಸುತ್ತಾರೆ. ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಶ್ರೀರಾಮನ ತಲೆಯಲ್ಲಿ 3 ಸುಳಿಗಳಿವೆ. ಅವನ ತಲೆಯು ದುಂಡಾಗಿಯೂ ಛತ್ರಿಯ ಆಕಾರದಲ್ಲಿಯೂ ಇದೆ. ಚತುಷ್ಕಲಹ ಅಂದರೆ ಅಂಗುಷ್ಟದ ಮೂಲದಲ್ಲಿ ಚತುರ್ವೇದ ಪ್ರಾಪ್ತಿ ಲಕ್ಷಣವಾದ 4 ಗೆರೆಗಳನ್ನು ಹೊಂದಿರುವವನು. ಶ್ರೀರಾಮನಿಗೆ ಅಂಗುಷ್ಟದ ಮೂಲದಲ್ಲಿ ಈ ರೀತಿಯಾದ 4 ಗೆರೆಗಳಿವೆ. ಚತುರ್ಲೇಖ ಹಣೆಯಲ್ಲಿ, ಪಾದಗಳಲ್ಲಿ, ಕೈಗಳಲ್ಲಿ 4 ಗೆರೆಗಳನ್ನು ಹೊಂದಿರುವವನು. ಇಲ್ಲಿ ಹಣೆಯಲ್ಲಿ 4 ಗೆರೆಯುಳ್ಳವನ ಆಯುಷ್ಯವು 200, 3 ಗೆರೆಯುಳ್ಳವನ ಆಯುಷ್ಯವು 100, 2 ಗೆರೆಯುಳ್ಳವನ ಆಯುಷ್ಯವು 60, ಒಂದೇ ಗೆರೆ ಇರುವವನ ಆಯುಷ್ಯವು ಕೇವಲ 20. ಶ್ರೀರಾಮನ ಹಣೆಯಲ್ಲಿ 4 ರೇಖೆಗಳಿವೆ. ಯಾವನ ಅಂಗಾಲುಗಳಲ್ಲಿ ವಜ್ರ, ಧ್ವಜ, ಶಂಖ ಮತ್ತು ಅಂಕುಶ ಸದೃಶವಾದ ರೇಖೆಗಳು ಕಾಣುವವೋ ಅಂತಹವನನ್ನು ಮನುಜೇಂದ್ರನೆಂದೇ ಕರೆಯಬೇಕು.
ಇನ್ನು ಕಿಷ್ಕುಹು ಅಂದರೆ 4 ಕಿಷ್ಕುಗಳ ಎತ್ತರವಿರುವವನು, ಅಂದರೆ 18 ಅಂಗುಲಗಳ ಅಳತೆಗೆ 1 ಕಿಷ್ಕು ಎಂದು ಹೆಸರು. 1 ಮೊಳ 4 ಕಿಷ್ಕುಗಳೆಂದರೆ 6 ಅಡಿ ಎತ್ತರದವನು. ವ್ಯಾಖ್ಯಾನಕಾರರು ಕಿಷ್ಕು ಎಂಬುದಕ್ಕೆ 24 ಅಂಗುಲಗಳ ಹಸ್ತವೆಂದು, 4 ಹಸ್ತ ಪ್ರಮಾಣವೆಂದರೆ 96 ಅಂಗುಲ ಅಥವಾ 8 ಅಡಿಗಳ ಎತ್ತರದವನೆಂದು ಅರ್ಥ ಮಾಡಿರುತ್ತಾರೆ. ಬ್ರಹ್ಮಪುರಾಣದಲ್ಲಿ 96 ಅಂಗುಲ ಪ್ರಮಾಣದ ಮನುಷ್ಯನನ್ನು ದೇವ ಪುರುಷನೆಂದು ಹೇಳಲಾಗಿದೆ. ತಚತುರ್ದಶ ಸಮದ್ವಂದ್ವಶ್ಚತುರ್ದಂಷ್ಟ ಚತುರ್ಗತಿ ಮಹೋಷ್ಟ ಹನುನಾಸಶ್ಚ ಮಹೋಷ್ಟ ಹನುನಾಸಶ್ಚ ಪಂಚಸ್ನಿಗ್ಧೋಷ್ಟ ವಂಶವಾನ್ ಪಂಚಸ್ನಿಗ್ಧೋಷ್ಟ ವಂಶವಾನ್. ಶ್ರೀರಾಮನ 14 ದ್ವಂದ್ವಾಂಗಗಳು ಸಮಾನವಾಗಿವೆ. ಅವನಿಗೆ 4 ಲಕ್ಷಣಗಳುಳ್ಳ ಹಲ್ಲುಗಳಿವೆ. 4 ಮಾದರಿಯ ನಡಿಗೆಗಳನ್ನಿಡುತ್ತಾನೆ. ಅವನಿಗೆ ಸ್ನೇಹಯುಕ್ತವಾದ, ಮೃದುವಾದ, ಪ್ರಶಂಸನೀಯವಾದ ತುಟಿ, ದವಡೆ ಮತ್ತು ಮೂಗುಗಳಿವೆ. ಮೃದುವಾದ 5 ಅಂಗಗಳಿವೆ. ಅವನು ಪ್ರಶಸ್ತವಾದ ಮತ್ತು ದೀರ್ಘವಾದ 8 ಅವಯವಗಳನ್ನು ಹೊಂದಿದ್ದಾನೆ. ಇಲ್ಲಿ ಚತುರ್ದಶ ಸಮದ್ವಂದ್ವ ಅಂದರೆ 14 ದ್ವಂದ್ವ ಅಂಗಗಳು, ಹುಬ್ಬುಗಳು, ಮೂಗು ಹೊಳ್ಳೆಗಳು, ಕಣ್ಣುಗಳು, ಕಿವಿಗಳು, ತುಟಿಗಳು, ಮೊಲೆಯ ತೊಟ್ಟುಗಳು, ಮೊಣಕೈಗಳು, ಮಣಿಕಟ್ಟುಗಳು, ಮೊಣಕಾಲುಗಳು, ವೃಷಣಗಳು, ಪಿರ್ರೆಗಳು, ಕೈಗಳು, ಪಾದಗಳು, ಸ್ಫಿಚಗಳು ಅಂದರೆ ಪಿರ್ರೆಗಳ ಮೇಲಿರುವ ಎತ್ತರವಾದ ಭಾಗಗಳು. ಈ ದ್ವಂದ್ವಗಳು ಒಂದಕ್ಕೊಂದು ಸಮವಾಗಿದ್ದರೆ ಅವನು ಭೂಪತಿಯೇ ಆಗಿರುತ್ತಾನೆ. ಶ್ರೀರಾಮನಿಗೂ ಸಮವಾದ ಈ 14 ದ್ವಂದ್ವ ಅಂಗಗಳಿವೆ. ಚತುರ್ದಂಷ್ಟ್ರ ಅಂದರೆ 4 ಲಕ್ಷಣಗಳಿಂದ ಕೂಡಿದ ಮುಂಭಾಗದ ಹಲ್ಲುಗಳುಳ್ಳವನು. ವರಾಹಮಿಹಿರರು ಹಲ್ಲುಗಳ 4 ಲಕ್ಷಣಗಳನ್ನು ಹೀಗೆ ಹೇಳಿದ್ದಾರೆ: ಸುಂದರವಾಗಿಯೂ ನುಣುಪಾಗಿಯೂ ಇರಬೇಕು, ಗಟ್ಟಿಯಾಗಿರಬೇಕು, ತೀಕ್ಷ್ಣವಾಗಿರಬೇಕು ಮತ್ತು ಸಮವಾಗಿರಬೇಕು. ಹೀಗಿದ್ದರೆ ಶುಭಪ್ರದವು. ಶ್ರೀರಾಮನಿಗೂ ಇಂತಹ ಲಕ್ಷಣಗಳುಳ್ಳ ಹಲ್ಲುಗಳಿವೆ. ಚತುರ್ಗತಿ 4 ಬಗೆಯ ಗಮನವುಳ್ಳವನು. ಸಿಂಹ, ಶಾರ್ದೂಲ, ಗಜ, ವೃಷಭಗಳ ಗಮನವು ಶ್ರೇಷ್ಠವಾದುದೆಂದು ಹೇಳುತ್ತಾರೆ. ಶ್ರೀರಾಮನು ಅಂತಹ ನಡಿಗೆಯುಳ್ಳವನು. ಮಹೋಷ್ಕ ಹನುನಾಸಃ ಸುಂದರವಾದ ಕೆಂಪು ದಾಸವಾಳದಂತಹ ಕೆಂಪಾದ ತುಟಿಯುಳ್ಳವನು. ಮಾಂಸಲವಾದ ದವಡೆಗಳುಳ್ಳವನು. ಎತ್ತರವಾದ ಮತ್ತು ನೀಳವಾದ ಮೂಗುಳ್ಳವನು. ಪಂಚಸ್ನಿಗ್ಧ ಅಂದರೆ ಜಿಡ್ಡಾದ ಮೃದುವಾದ 5 ಅವಯವಗಳನ್ನು ಹೊಂದಿರುವವನು. ಮಾತು, ಮುಖ, ಉಗುರು, ಕೂದಲು ಮತ್ತು ಚರ್ಮ ಇವು 5 ಜಿಡ್ಡಾಗಿರಬೇಕು, ಅಂದರೆ ಸ್ನೇಹಯುಕ್ತವಾಗಿರಬೇಕು. ಅಥವಾ ಕೂದಲು, ಕಣ್ಣುಗಳು, ಹಲ್ಲುಗಳು, ಚರ್ಮ, ಅಂಗಾಂಗಗಳು ಈ 5 ಅವಯವಗಳು ಜಿಡ್ಡಾಗಿರಬೇಕು. ಅಷ್ಟವಂಶವ 8 ವಿಸ್ತಾರವಾದ ಮತ್ತು ದೀರ್ಘವಾದ ಅವಯವಗಳನ್ನು ಹೊಂದಿರುವವನು, ಅಂದರೆ ಪೃಷ್ಠವಂಶ, ಶರೀರ, ಕೈಬೆರಳುಗಳು, ಕಾಲ್ಬೆರಳುಗಳು, ಕೈಗಳು, ಮೂಗು, ಕಣ್ಣುಗಳು, ಕಿವಿಗಳು, ಜನನೇಂದ್ರಿಯ ಇವು ದೀರ್ಘವಾಗಿರಬೇಕು. ತೋಳುಗಳು, 2 ಕೈಗಳ ಬೆರಳುಗಳು, ತೊಡೆಗಳು, ಮೊಣಕಾಲುಗಳು ಇವು 8 ದೀರ್ಘವಾಗಿರಬೇಕು. ಶ್ರೀರಾಮನಿಗೆ ಈ ಅಷ್ಟವಂಶಗಳು ದೀರ್ಘವಾಗಿವೆ. ದಶಪದ್ಮೋ ದಶಬೃಹತ್ ತ್ರಿಭಿರ್ವ್ಯಾಪ್ತೋ ದ್ವಿಶುಕ್ಲವಾನ್ ಷಡುನ್ನತೋ ನವತನು ತ್ರಿಭಿರ್ವ್ಯಾಪ್ನೋತಿ ರಾಘವಃ. ಶ್ರೀರಾಮನಿಗೆ ಪದ್ಮಾಕಾರದ 10 ಅವಯವಗಳಿವೆ. ಅವನು 10 ದೊಡ್ಡ ಅವಯವಗಳನ್ನು ಹೊಂದಿದ್ದಾನೆ. 3ರಿಂದ ವ್ಯಾಪ್ತನಾಗಿದ್ದಾನೆ. ಬಿಳಿ ಬಣ್ಣದ 2 ಅವಯವಗಳನ್ನು ಹೊಂದಿದ್ದಾನೆ. ಉನ್ನತವಾದ 6 ಅವಯವಗಳನ್ನು, ಸೂಕ್ಷ್ಮವಾದ 9 ಅವಯವಗಳನ್ನು ಹೊಂದಿದ್ದಾನೆ. ಶ್ರೀ ರಾಘವನು ತನ್ನ 3 ಕರ್ಮಗಳಿಂದ ಕಾಲವೆಲ್ಲವನ್ನು ವ್ಯಾಪಿಸಿಕೊಂಡಿದ್ದಾನೆ. ಇಲ್ಲಿ ದಶಪದ್ಮ ಎಂದರೆ ಪದ್ಮಾಕಾರದ 10 ಅವಯವಗಳುಳ್ಳವನು. ಮುಖ, ಕಣ್ಣುಗಳು, ಬಾಯಿ, ನಾಲಿಗೆ, ತುಟಿ, ದವಡೆ, ಸ್ತನಗಳು, ಉಗುರುಗಳು, ಕೈಗಳು, ಕಾಲುಗಳು ಈ 10 ಅವಯವಗಳು ಶ್ರೀರಾಮನಿಗೆ ಪದ್ಮಾಕಾರದಲ್ಲಿವೆ. ದಶಬೃಹತ್ ವಿಸ್ತಾರವಾಗಿರುವ 10 ಅವಯವಗಳುಳ್ಳವನು, ಅಂದರೆ ವಕ್ಷಸ್ಥಳ, ತಲೆ, ಕುತ್ತಿಗೆ, ತೋಳುಗಳು, ಹೆಗಲು, ನಾಭಿ, ಪಾರ್ಶ್ವಗಳು, ಪೃಷ್ಠಗಳು, ಕಿವಿಗಳು ಶ್ರೀರಾಮನಿಗೆ ವಿಸ್ತಾರವಾಗಿವೆ. ತ್ರಿಭಿರ್ವ್ಯಾಪ್ತ 3ರಿಂದ ವ್ಯಾಪ್ತನಾದವನು, ಅಂದರೆ ಬ್ರಾಹ್ಮದಲ್ಲಿ ಹೇಳಿರುವಂತೆ ತೇಜಸ್ಸಿನಿಂದಲೂ ಯಶಸ್ಸಿನಿಂದಲೂ ಸಂಪತ್ತಿನಿಂದಲೂ ಶ್ರೀರಾಮನು ವ್ಯಾಪ್ತನಾಗಿರುವನು. ದ್ವಿಶುಕ್ಲವಾಂ ಶುಕ್ಲವರ್ಣದ 2 ಅವಯವಗಳುಳ್ಳವನು. ಬಿಳಿಯ ಹಲ್ಲುಗಳನ್ನು, ಕಣ್ಣುಗಳನ್ನು ಹೊಂದಿರುವವನು.
ಪರಿಶುದ್ಧವಾದ ಶುಭವಾದ ಮಾತೃವಂಶವನ್ನು ಪಿತೃವಂಶವನ್ನು ಹೊಂದಿರುವವನು. ಷಡುನ್ನತಃ 6 ಎತ್ತರವಾದ ಅವಯವಗಳನ್ನು ಹೊಂದಿರುವವನು. ಕಂಕುಳು, ಹೊಟ್ಟೆ, ವಕ್ಷಸ್ಥಳ, ಮೂಗು, ಹೆಗಲು ಮತ್ತು ಹಣೆ ಇವು ಎತ್ತರವಾಗಿದ್ದರೆ ಶುಭವನ್ನುಂಟು ಮಾಡುತ್ತವೆ. ಶ್ರೀರಾಮನಿಗೆ ಆ ಅವಯವಗಳು ಎತ್ತರವಾಗಿವೆ. ನವತನುಹು 9 ಸೂಕ್ಷ್ಮ ಅವಯವಗಳುಳ್ಳವನು. ತಲೆಗೂದಲು, ಗಡ್ಡ ಮೀಸೆಗಳು, ಉಗುರು, ಮೈಕೂದಲು, ಚರ್ಮ, ಬೆರಳುಗಳ ಗೆಣ್ಣುಗಳು, ಜನನೇಂದ್ರಿಯ, ಬುದ್ಧಿ, ದೃಷ್ಟಿ ಇವುಗಳು ಸೂಕ್ಷ್ಮವಾಗಿರಬೇಕು. ಶ್ರೀರಾಮನಿಗೆ ಈ 9 ಅವಯವಗಳು ಸೂಕ್ಷ್ಮವಾಗಿವೆ. ಹೊರರುಚಿಯೂ ಕೂಡ ಈ ಸೂಕ್ಷ್ಮ ಅವಯವಗಳನ್ನು ನಿರ್ದೇಶಿಸಿ ಹೇಳಿದ್ದಾನೆ. ಬೆರಳುಗಳ ಗೆಣ್ಣುಗಳು, ತಲೆಗೂದಲು, ಮೈಗೂದಲು, ಉಗುರು, ಚರ್ಮ ಮತ್ತು ಜನನೇಂದ್ರಿಯ ಇವು ಸೂಕ್ಷ್ಮವಾಗಿರುವವರು ದೀರ್ಘ ಜೀವಿಗಳಾಗಿರುತ್ತಾರೆ. ರಾಘವ ತ್ರಿಭಿವ್ಯಾಪ್ನೋತಿ ಧರ್ಮ ಅರ್ಥ ಕಾಮಗಳೆಂಬ 3 ಪುರುಷಾರ್ಥಗಳಿಗೆ ಸಂಬಂಧಿಸಿದ ಕರ್ಮಗಳಿಂದ ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನಗಳೆಂಬ ಎಲ್ಲ ಕಾಲವನ್ನು ವ್ಯಾಪಿಸಿದ್ದಾನೆ. ಪ್ರಾತಃ ಕಾಲದಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಕರ್ಮಗಳಲ್ಲಿಯೂ, ಮಧ್ಯಾಹ್ನದಲ್ಲಿ ಅರ್ಥಕ್ಕೆ ಸಂಬಂಧಿಸಿದ ಕರ್ಮಗಳಲ್ಲಿಯೂ, ಸಾಯಂಕಾಲದಲ್ಲಿ ಕಾಮಕ್ಕೆ ಸಂಬಂಧಿಸಿದ ಕರ್ಮಗಳಲ್ಲಿಯೂ ತೊಡಗಿರುತ್ತಾನೆ. ಸತ್ಯಧರ್ಮ ರತಃ ಶ್ರೀಮಾನ್ ಸಂಗ್ರಹಾನುಗ್ರಹೇ ರತಃ ದೇಶಕಾಲ ವಿಭಾಗಜ್ಞ ಸರ್ವಲೋಕ ಪ್ರಿಯಂಬದಃ. ಶ್ರೀರಾಮನು ಸತ್ಯ ಮತ್ತು ಧರ್ಮಗಳಲ್ಲಿ ನಿರತನಾಗಿರತಕ್ಕವನು. ಶ್ರೀಮಂತನು ಸಂಪಾದನೆಯಲ್ಲಿಯೂ ದಾನ ಮಾಡುವುದರಲ್ಲಿಯೂ ಸದಾ ನಿರತನಾಗಿರತಕ್ಕವನು. ದೇಶ ಕಾಲಗಳ ವಿಭಾಗಗಳನ್ನು ತಿಳಿದಿರತಕ್ಕವನು. ಎಲ್ಲ ಪ್ರಜೆಗಳೊಡನೆಯೂ ಪ್ರಿಯವಾದ ಮಾತುಗಳನ್ನೇ ಆಡುವವನು. ಶ್ರೀರಾಮನ ಬಲತಾಯಿಯ ಮಗನಾದ ಅಪರಾಜಿತನಾದ ಲಕ್ಷ್ಮಣನು ಅನುರಾಗ ರೂಪ ಮತ್ತು ಗುಣಗಳಲ್ಲಿ ಶ್ರೀರಾಮನನ್ನೇ ಹೋಲುತ್ತಾನೆ. ನರಶ್ರೇಷ್ಠರಾದ ಆ ರಾಮ ಲಕ್ಷ್ಮಣರಿಬ್ಬರು ನಿನ್ನನ್ನು ನೋಡಬೇಕೆಂಬ ಉತ್ಸುಕತೆಯಿಂದ ಸಮಗ್ರವಾದ ಭೂಮಂಡಲದಲ್ಲಿ ಹುಡುಕುತ್ತಾ ಕಡೆಗೆ ನಮ್ಮ ಬಳಿಗೆ ಬಂದರು. ನಿನ್ನನ್ನೇ ಹುಡುಕುತ್ತಾ ಭೂಮಂಡಲದ ಎಲ್ಲ ಕಡೆಗಳಲ್ಲಿಯೂ ರಾಮ ಲಕ್ಷ್ಮಣರು ಸುತ್ತಾಡುತ್ತಿದ್ದಾಗ ಅಣ್ಣನಿಂದ ರಾಜ್ಯಭ್ರಂಶಗೊಳಿಸಲ್ಪಟ್ಟು ಅಣ್ಣನ ಭಯದಿಂದ ಪೀಡಿತನಾಗಿದ್ದ ಮೃಗಪತಿಯಾದ ಪ್ರಿಯ ದರ್ಶನನಾದ ಸುಗ್ರೀವನನ್ನು ಅನೇಕ ವೃಕ್ಷಗಳಿಂದ ನಿಬಿಡವಾಗಿದ್ದ ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿ ನೋಡಿದನು. ವಾಲಿಯಿಂದ ರಾಜ್ಯಭ್ರಷ್ಟನಾಗಿದ್ದ ಸತ್ಯನಿಷ್ಠನಾದ ಸುಗ್ರೀವನ ಸೇವೆಯನ್ನು ನಾವು ಮಾಡುತ್ತಿದ್ದೆವು. ಶ್ರೇಷ್ಠವಾದ ಧನುಸ್ಸುಗಳನ್ನು ಧರಿಸಿ ನಾರು ಬಟ್ಟೆಗಳನ್ನುಟ್ಟಿದ್ದ ಆ ಇಬ್ಬರು ಋಷ್ಯಮುಖ ಪರ್ವತದ ರಮ್ಯವಾದ ತಪ್ಪಲು ಪ್ರದೇಶಕ್ಕೆ ಆಗಮಿಸಿದರು. ಸುಗ್ರೀವನು ಧನುಷ್ಮಂತರಾದ ನರಶ್ರೇಷ್ಠರಾದ ರಾಮಲಕ್ಷ್ಮಣರನ್ನು ನೋಡಿದೊಡನೆಯೇ ಅವರು ವಾಲಿಯ ಕಡೆಯವರೆಂದು ಭಾವಿಸಿ ಭಯದಿಂದ ವಿಮೋಹಿತನಾಗಿ ಋಷ್ಯಮುಖ ಪರ್ವತದ ಶಿಖರಕ್ಕೆ ಹಾರಿದನು. ಆ ಶಿಖರದಲ್ಲಿ ಕುಳಿತು ವಾನರೇಂದ್ರನಾದ ಸುಗ್ರೀವನು ನನ್ನನ್ನು ರಾಮ ಲಕ್ಷ್ಮಣರ ಸಮೀಪಕ್ಕೆ ಕಳುಹಿಸಿದನು. ಸುಗ್ರೀವನ ಆಜ್ಞಾನುಸಾರವಾಗಿ ನಾನು ಪ್ರಭಾವಶಾಲಿಗಳಾದ ಪುರುಷ ಶ್ರೇಷ್ಠರಾದ ರೂಪ ಲಕ್ಷಣ ಸಂಪನ್ನರಾದ ರಾಮ ಲಕ್ಷ್ಮಣರನ್ನು ಸಂಧಿಸಿ ಕೈ ಜೋಡಿಸಿಕೊಂಡು ಅವರ ಸಮೀಪಕ್ಕೆ ಹೋದೆನು. ಸತ್ಯ ಸಂಗತಿಯನ್ನು ತಿಳಿದ ನಂತರ ಇಬ್ಬರು ಸುಪ್ರೀತರಾದರು. ಬಳಿಕ ನಾನು ಅವರಿಬ್ಬರನ್ನು ನನ್ನ ಬೆನ್ನಿನ ಮೇಲೆ ಕೊಳ್ಳಿರಿಸಿಕೊಂಡು ಸುಗ್ರೀವನಿದ್ದೆಡೆಗೆ ಕರೆದೊಯ್ದೆನು. ಮಹಾತ್ಮನಾದ ಸುಗ್ರೀವನಿಗೆ ರಾಮ ಲಕ್ಷ್ಮಣರ ವಿಷಯವನ್ನು ಯಥಾವತ್ತಾಗಿ ತಿಳಿಸಿದನು. ಪರಸ್ಪರ ಸಂಭಾಷಣೆಯಿಂದಾಗಿ ಇಬ್ಬರಲ್ಲೂ ಪ್ರೀತಿಯುಂಟಾಗಿತು. ಕೀರ್ತಿ ಸಂಪನ್ನರಾದ ಹರೀಶ್ವರ ನರೇಶ್ವರರು, ಇಲ್ಲಿ ಹರಿ ಎಂದರೆ ಕಪಿಗಳು ಎಂದು ಅರ್ಥ, ಹರೀಶ್ವರ ನರೇಶ್ವರರು ಹಿಂದಿನ ತಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯದಿಂದ ಅನ್ಯೋನ್ಯವಾಗಿ ವಿಶ್ವಾಸವನ್ನು ಹೊಂದಿದರು. ಬಳಿಕ ಲಕ್ಷ್ಮಣಾಗ್ರಜನಾದ ಶ್ರೀರಾಮನು ಪತ್ನಿಯ ಕಾರಣದಿಂದಾಗಿ ಮಹಾ ತೇಜಸ್ವಿಯಾದ ವಾಲಿಯಿಂದ ರಾಜ್ಯಭ್ರಷ್ಟನಾಗಿ ಮಾಡಲ್ಪಟ್ಟಿದ್ದ ಸುಗ್ರೀವನನ್ನು ಬಹಳವಾಗಿ ಸಂತೈಸಿದನು. ಅಕ್ಲಿಷ್ಟ ಕರ್ಮನಾದ ಶ್ರೀರಾಮನಿಗೆ ನಿನ್ನ ಅಪಹರಣದಿಂದ ಉಂಟಾಗಿರುವ ಶೋಕವನ್ನು ಲಕ್ಷ್ಮಣನು ವಾನರೇಂದ್ರನಾದ ಸುಗ್ರೀವನಿಗೆ ಹೇಳಿದನು. ಲಕ್ಷ್ಮಣನು ಹೇಳಿದ ಮಾತನ್ನು ಕೇಳಿ ವಾನರೇಂದ್ರನಾದ ಸುಗ್ರೀವನು ರಾಹುಗ್ರಸ್ತನಾದ ಚಂದ್ರನಂತೆ ತೇಜೋಹೀನನಾದನು. ರಾವಣ ರಾಕ್ಷಸನು ನಿನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವಾಗ ನಿನ್ನ ಅಂಗಾಂಗಗಳಿಗೆ ಶೋಭೆಯನ್ನುಂಟು ಮಾಡುತ್ತಿದ್ದ ನೀನು ಭೂಮಿಯಲ್ಲಿ ಹಾಕಿದ ಆಭರಣಗಳನ್ನು ನಾವು ಜೋಪಾನವಾಗಿ ತೆಗೆದಿರಿಸಿದ್ದೆವು. ಪರಮಹೃಷ್ಟರಾದ ಕಪಿನಾಯಕರು ಆ ಎಲ್ಲ ಆಭರಣಗಳನ್ನು ರಾಮ ಲಕ್ಷ್ಮಣರಿಗೆ ತೋರಿಸಿದರು. ಆದರೆ ನೀನಿರುವ ಸ್ಥಳವನ್ನು ಮಾತ್ರ ಅವರಿಂದ ತಿಳಿಸಲಾಗಲಿಲ್ಲ. ನಿನ್ನ ವಿಯೋಗದಿಂದ ಬುದ್ಧಿಗೆಟ್ಟಿದ್ದ ರಾಮನಿಗೆ ಕಪಿನಾಯಕರು ಕೊಟ್ಟ ಆಭರಣಗಳನ್ನು ನಾನೇ ಆರಿಸಿಕೊಂಡು ತಂದಿದ್ದೆನು. ಅವೆಲ್ಲವೂ ಥಳಥಳಿಸುತ್ತಾ ಭೂಮಿಯ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು.
ದೇವ ಪ್ರಕಾಶನಾದ ದೇವದೇವನಾದ ಶ್ರೀರಾಮನು ದರ್ಶನೀಯವಾದ ಒಡವೆಗಳನ್ನು ತೊಡೆಯ ಮೇಲಿಟ್ಟುಕೊಂಡು ಬಹಳವಾಗಿ ಅತ್ತನು. ಎಲ್ಲವನ್ನು ಪುನಃ ಪುನಃ ತಿರುಗಿಸಿ ನೋಡುತ್ತಾ ವಿಲಪಿಸುತ್ತಾ ಪರಿತಪಿಸುತ್ತಿದ್ದ ಶ್ರೀರಾಮನ ಶೋಕವೆಂಬ ಅಗ್ನಿಯು ಪ್ರಜ್ವಲಿಸತೊಡಗಿತು. ದುಃಖ ಪೀಡಿತನಾಗಿದ್ದ ಮಹಾತ್ಮನಾದ ಶ್ರೀರಾಮನು ಶೋಕವನ್ನು ತಾಳಲಾರದೆ ಭೂಮಿಯಲ್ಲಿ ಬಿದ್ದು ಬಿಟ್ಟನು. ನಾನು ವಿಧ ವಿಧವಾದ ಆಶ್ವಾಸನೆಯ ಮಾತುಗಳನ್ನು ಹೇಳಿ ಸಂತೈಸುತ್ತಾ ಅವನನ್ನು ಬಹಳ ಕಷ್ಟದಿಂದ ಹಿಡಿದೆಬ್ಬಿಸಿದೆನು. ಸೌಮಿತ್ರಿ ಸಹಿತನಾದ ಶ್ರೀರಾಮನು ನಿನ್ನ ಆ ಮಹಾರ್ಹವಾದ ಆಭರಣಗಳನ್ನು ನೋಡುತ್ತಾ ನಮ್ಮೆಲ್ಲರಿಗೂ ಪುನಃ ಪುನಃ ತೋರಿಸುತ್ತಾ ನಿನ್ನನ್ನೇ ನೆನೆದು ವಿಲಪಿಸುತ್ತಾ ಬಹಳ ಹೊತ್ತು ಕಳೆದನು. ಅನಂತರ ಆ ಎಲ್ಲ ಆಭರಣಗಳನ್ನು ಸುಗ್ರೀವನ ವಶಕ್ಕೊಪ್ಪಿಸಿದನು. ಆರ್ಯಳೆ, ನಿನ್ನನ್ನು ಕಾಣದೇ ಇರುವುದರಿಂದ ರಾಘವನು ಸತತವಾಗಿ ಪ್ರಜ್ವಲಿಸುತ್ತಿರುವ ಅಗ್ನಿಯಿಂದ ಪರ್ವತವು ಪರಿತಪಿಸುವಂತೆ ಯಾವಾಗಲೂ ಪರಿತಪಿಸುತ್ತಿದ್ದಾನೆ. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯಗಳೆಂಬ 3 ಅಗ್ನಿಗಳು ಅಗ್ನಿಗ್ರಹವನ್ನು ತಾಪನಗೊಳಿಸುವಂತೆ ನಿನ್ನ ನಿಮಿತ್ತದಿಂದಾಗಿ ನಿದ್ರಾರಾಹಿತ್ಯ, ಶೋಕ ಮತ್ತು ಚಿಂತೆಗಳು ಮಹಾತ್ಮನಾದ ಶ್ರೀರಾಮನನ್ನು ಸಂತಾಪಗೊಳಿಸುತ್ತಿವೆ. ನಿನ್ನ ವಿರಹದಿಂದ ಉಂಟಾದ ಶೋಕದಿಂದ ರಾಘವನು ದೊಡ್ಡದಾದ ಭೂಕಂಪದಿಂದ ಮಹಾಪರ್ವತವು ಅಲ್ಲಾಡುವಂತೆ ಕಂಪಿಸುತ್ತಿದ್ದಾನೆ. ರಾಜಕುಮಾರಿ, ನಿನ್ನನ್ನು ಕಾಣದಿರುವ ಶ್ರೀರಾಮನು ಸುರಮ್ಯವಾದ ವನಗಳಲ್ಲಿ, ನದಿ ತೀರಗಳಲ್ಲಿ, ಚಿಲುಮೆಗಳ ಸಮೀಪದಲ್ಲಿ ಸಂಚರಿಸುತ್ತಿದ್ದರೂ ಅವುಗಳ ಸೊಬಗನ್ನು ನೋಡಿ ಸಂತೋಷ ಪಡುವುದಿಲ್ಲ. ಮನುಜ ಶ್ರೇಷ್ಠನಾದ ಶ್ರೀರಾಮನು ಬಂಧು ಮಿತ್ರರಿಂದ ಕೂಡಿರುವ ರಾವಣನನ್ನು ಸಂಹರಿಸಿ ನಿನ್ನನ್ನು ಬಹಳ ಬೇಗ ಸೇರುತ್ತಾನೆ. ರಾಮ ಸುಗ್ರೀವರಿಬ್ಬರೂ ವಾಲಿಯನ್ನು ಸಂಹರಿಸುವುದಕ್ಕೂ ಮತ್ತು ನಿನ್ನನ್ನು ಹುಡುಕುವುದಕ್ಕೂ ಪರಸ್ಪರವಾಗಿ ಪ್ರತಿಜ್ಞೆಯನ್ನು ಮಾಡಿಕೊಂಡರು. ಕಪೀಶ್ವರನಾದ ಸುಗ್ರೀವನು ವೀರ ರಾಜಕುಮಾರರಾದ ರಾಮಲಕ್ಷ್ಮಣರೊಡನೆ ಕಿಷ್ಕಿಂಧೆಗೆ ಹೋದನು. ಶ್ರೀರಾಮನ ಸಹಾಯದಿಂದ ಯುದ್ಧದಲ್ಲಿ ವಾಲಿಯು ಹತನಾದನು. ಹೀಗೆ ಶ್ರೀರಾಮನು ಬಹಳ ಶೀಘ್ರವಾಗಿ ಯುದ್ಧದಲ್ಲಿ ವಾಲಿಯನ್ನು ಸಂಹರಿಸಿ ಎಲ್ಲ ಕಪಿ ಕರಡಿಗಳ ಸಮೂಹಕ್ಕೂ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದನು. ದೇವಿ, ಹೀಗೆ ಶ್ರೀರಾಮ ಸುಗ್ರೀವರ ಸಖ್ಯವೇರ್ಪಟ್ಟಿತು. ಆ ಇಬ್ಬರಿಗೂ ದೂತನಾಗಿ ಇಲ್ಲಿಗೆ ಬಂದಿರುವ ನನ್ನನ್ನು ಹನುಮಂತನೆಂದು ತಿಳಿ. ಸುಗ್ರೀವನು ರಾಜ್ಯವನ್ನು ಪಡೆದುಕೊಂಡ ನಂತರ ತನ್ನ ಅನುಯಾಯಿಗಳಾದ ಮಹಾಬಲರಾದ ಕಪಿನಾಯಕರನ್ನು ಎಲ್ಲ ಕಡೆಗಳಿಂದಲೂ ಕರೆಯಿಸಿ ನಿನ್ನನ್ನು ಹುಡುಕುವ ಸಲುವಾಗಿ 10 ದಿಕ್ಕುಗಳಿಗೂ ಕಳುಹಿಸಿಕೊಟ್ಟಿರುವನು. ಮಹಾ ತೇಜಸ್ವಿಗಳಾಗಿಯೂ ಪರ್ವತ ಸದೃಶರಾಗಿಯೂ ಇರುವ ಕಪಿನಾಯಕರು ವಾನರೇಂದ್ರನಾದ ಸುಗ್ರೀವನಿಂದ ಅಜ್ಞಪ್ತರಾಗಿ ಭೂಮಿಯ ಎಲ್ಲ ಕಡೆಗಳಿಗೂ ನಿನ್ನನ್ನು ಹುಡುಕಲು ಹೋಗಿರುವರು. ಸುಗ್ರೀವನ ಕಠಿಣವಾದ ಆಜ್ಞೆಯಿಂದ ಭಯಗೊಂಡ ನಾವು ಮತ್ತು ಇತರ ಕಪಿನಾಯಕರು ನಿನ್ನನ್ನು ಹುಡುಕುತ್ತಾ ಈ ಭೂಮಂಡಲದಲ್ಲೆಲ್ಲ ಸುತ್ತಾಡುತ್ತಿದ್ದೇವೆ. ಹೀಗೆ ನಾನಾ ದಿಕ್ಕುಗಳಿಗೆ ಹೊರಟವರಲ್ಲಿ ವಾಲಿಯ ಮಗನಾದ ಅಂಗದನು ಒಬ್ಬನು. ಶ್ರೀ ಸಂಪನ್ನನಾದ ಮಹಾಬಲಿಷ್ಠನಾದ ಅವನು ಸುಗ್ರೀವನ ಸೈನ್ಯದಲ್ಲಿ 1/3 ಭಾಗ ಸೈನ್ಯದಿಂದ ಪರಿವೃತನಾಗಿ ನಿನ್ನನ್ನು ಹುಡುಕಲು ಹೊರಟನು. ಅವನೊಡನೆ ಹೊರಟ ನಾವೆಲ್ಲರೂ ಶ್ರೇಷ್ಠವಾದ ವಿಂಧ್ಯ ಪರ್ವತದ ಬಿಲವೊಂದರಲ್ಲಿ ಸಿಕ್ಕಿ ಹಾಕಿಕೊಂಡು ವಿನಾಶದ ಹಾದಿಯಲ್ಲೇ ಇದ್ದೆವು. ಹಾಗೆ ಅಲ್ಲಿ ನಾವು ಅತ್ಯಂತ ದುಃಖಪೀಡಿತನಾಗಿದ್ದಾಗಲೇ ಬಹಳ ದಿವಸಗಳು ಕಳೆದು ಹೋದವು. ಕಾರ್ಯ ಸಾಧನೆಯಾಗಲಿಲ್ಲವೆಂಬ ನಿರಾಶೆಯಿಂದಲೂ ಸುಗ್ರೀವನು ವಿಧಿಸಿದ್ದ ಗಡುವು ಮುಗಿದು ಹೋಗಿದ್ದುದರಿಂದಲೂ ಕಾರ್ಯವನ್ನು ಸಾಧಿಸದೆ ಹಿಂದಿರುಗಿದರೆ ಕಪಿರಾಜನು ದಂಡಿಸುವನೆಂಬ ಭಯದಿಂದಲೂ ನಾವೆಲ್ಲರೂ ಪ್ರಾಯೋಪವೇಶದ ಮೂಲಕ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದೆವು. ಗಿರಿದುರ್ಗಗಳಲ್ಲಿಯೂ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಚಿಲುಮೆಗಳಿರುವ ಕಡೆಗಳಲ್ಲಿಯೂ ನಿನ್ನನ್ನು ಹುಡುಕಿದೆವು. ದೇವಿಯಿರುವ ಸ್ಥಾನವನ್ನೇ ಅರಿಯಲಾಗದೆ ಪ್ರಾಣತ್ಯಾಗ ಮಾಡಲು ನಿಶ್ಚಯಿಸಿದೆವು. ಅನಂತರ ಆ ಪರ್ವತದ ಶಿಖರದ ಮೇಲೆಯೇ ಪ್ರಾಯೋಪವೇಶ ವ್ರತವನ್ನು ಪ್ರಾರಂಭಿಸಿದೆವು. ಎಲ್ಲ ವಾನರರು ಪ್ರಾಯೋಪವೇಶ ವ್ರತದಲ್ಲಿ ತೊಡಗಿರುವುದನ್ನು, ನಿನ್ನ ಸುಳಿವೆ ಸಿಕ್ಕದಿರುವುದನ್ನು, ವಾಲಿಯ ವಧೆಯನ್ನು, ಜಟಾಯುವಿನ ಮರಣವನ್ನು ಸ್ಮರಿಸುತ್ತಾ ಅಂಗದನು ಶೋಕ ಸಮುದ್ರದಲ್ಲಿ ಮುಳುಗಿ ಗೋಳಾಡುತ್ತಿದ್ದನು. ರಾಜನು ನಿರ್ದೇಶಿಸಿದ್ದ ಕಾರ್ಯದ ಸಾಧನೆಯಲ್ಲಿ ನಾವೆಲ್ಲರೂ ಸಂಪೂರ್ಣವಾಗಿ ನಿರಾಶರಾಗಿದ್ದೆವು. ಆ ಕಾರಣದಿಂದಲೇ ಅಸುನೀಗಲು ಸಿದ್ಧರಾಗಿದ್ದೆವು. ಆ ಸಮಯದಲ್ಲಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಡಲು ಆ ಸ್ಥಳಕ್ಕೆ ಮಹಾಬಲಶಾಲಿಯಾದ ಪಕ್ಷಿಯೊಂದು ಆಗಮಿಸಿತು. ಗೃಧ್ರರಾಜನಾದ ಜಟಾಯುವಿನ ಸಹೋದರನಾದ ಸಂಪಾತಿ ಎಂಬ ಹೆಸರಿನ ಆ ಗೃಧ್ರರಾಜನು ತನ್ನ ತಮ್ಮನು ಹತನಾದನೆಂಬ ವಾರ್ತೆಯನ್ನು ನಮ್ಮಿಂದ ಕೇಳಿ ಕೋಪಗೊಂಡು ಹೇಳಿದನು, ನನ್ನ ಕಿರಿಯ ಸಹೋದರನಾದ ಜಟಾಯುವು ಯಾರಿಂದ ಹತನಾದನು? ಎಲ್ಲಿ ಕೆಳಗುರುಳಿದನು? ವಾನರೋತ್ತಮರೇ, ಇದನ್ನು ನಿಮ್ಮಿಂದ ಕೇಳಲು ಬಯಸುತ್ತೇನೆ. ವೈದೇಹಿ,
ಸಂಪಾತಿಯು ಹೀಗೆ ಪ್ರಶ್ನಿಸಲು, ಜನಸ್ಥಾನದಲ್ಲಿ ನಿನ್ನನ್ನು ರಕ್ಷಿಸುವ ಸಲುವಾಗಿ ಅಡ್ಡಗಟ್ಟಿ ನಿಂತ ಜಟಾಯುವನ್ನು ಮಹಾಭಯಂಕರನಾದ ರಾಕ್ಷಸ ರಾಜನು ಸಂಹರಿಸಿದ ವಿಷಯವನ್ನು ಅಂಗದನು ಸಂಪಾತಿಗೆ ವಿವರಿಸಿ ಹೇಳಿದನು. ಅರುಣನ ಮಗನಾದ ಸಂಪಾತಿಯು ಜಟಾಯುವಿನ ನಿಧನ ವಾರ್ತೆಯನ್ನು ಕೇಳಿ ಅತಿ ದುಃಖಿತನಾಗಿ, ನೀನು ರಾವಣನ ಅರಮನೆಯಲ್ಲಿ ವಾಸ ಮಾಡುತ್ತಿರುವೆ ಎಂಬ ಶುಭವಾರ್ತೆಯನ್ನು ನಮಗೆ ಹೇಳಿದನು. ಅತ್ಯಂತ ಸಂತೋಷದಾಯಕವಾದ ಸಂಪಾತಿಯ ಆ ಮಾತನ್ನು ಕೇಳಿ ಅಂಗದ ಪ್ರಮುಖರಾದ ನಾವೆಲ್ಲರೂ ಅಲ್ಲಿಂದ ಹೊರಟೆವು. ನಿನ್ನನ್ನು ಕಾಣುವುದರಲ್ಲಿಯೇ ವಿಶೇಷವಾದ ಉತ್ಸಾಹವುಳ್ಳವರಾಗಿದ್ದ ಹೃಷ್ಟತುಷ್ಟರಾದ ನಾವೆಲ್ಲರೂ ವಿಂಧ್ಯ ಪರ್ವತದಿಂದ ಹೊರಟು ಶ್ರೇಷ್ಠವಾದ ಸಮುದ್ರ ತೀರಕ್ಕೆ ಬಂದೆವು. ನಿನ್ನ ದರ್ಶನದಲ್ಲಿಯೇ ವಿಶೇಷವಾದ ಉತ್ಸಾಹವುಳ್ಳವರಾಗಿದ್ದ ಅಂಗದ ಪ್ರಮುಖರಾದ ಕಪಿ ನಾಯಕರೆಲ್ಲರೂ ಸಮುದ್ರ ತೀರವನ್ನು ಸೇರಿದೊಡನೆಯೇ ಮತ್ತೊಂದು ಗಾಢವಾದ ಚಿಂತೆಯಲ್ಲಿ ಮಗ್ನರಾದರು. ಅಪಾರವಾದ ಸಮುದ್ರವನ್ನು ನೋಡಿದೊಡನೆಯೇ ಕುಸಿದು ಹೋದ ಆ ಕಪಿ ಸೈನ್ಯದ ಮಹಾಭಯವನ್ನು ದೂರೀಕರಿಸುತ್ತಾ ನಾನು 100 ಯೋಜನ ವಿಸ್ತೀರ್ಣದ ಮಹಾಸಾಗರವನ್ನು ಹಾರಿಕೊಂಡೇ ಇಲ್ಲಿಗೆ ಬಂದೆನು. ರಾಕ್ಷಸರಿಂದ ನಿಬಿಡವಾಗಿರುವ ಈ ಲಂಕಾ ಪಟ್ಟಣವನ್ನು ನಾನು ರಾತ್ರಿಯಲ್ಲಿ ಪ್ರವೇಶಿಸಿದೆನು. ಅನಂತರ ರಾವಣನನ್ನು ನೋಡಿದೆನು, ನಿನ್ನನ್ನು ಸಂದರ್ಶಿಸಿದೆನು. ನಿಷ್ಕಳಂಕಳೆ, ನಡೆದುದೆಲ್ಲವನ್ನು ನಿನಗೆ ಯಥಾವತ್ತಾಗಿ ಹೇಳಿದ್ದೇನೆ. ನಾನು ನಿಶ್ಚಯವಾಗಿಯೂ ದಶರಥನ ಮಗನಾದ ಶ್ರೀರಾಮನ ದೂತನೇ ಆಗಿರುವೆನು. ಇನ್ನಾದರೂ ನನ್ನೊಡನೆ ಮಾತನಾಡು. ದೇವಿ, ಶ್ರೀರಾಮನ ಕಾರ್ಯಸಾಧನೆ ಎಂಬ ಉದ್ಯೋಗವನ್ನು ಕೈಗೊಂಡು ನಿನ್ನನ್ನು ಕಾಣುವ ಸಲುವಾಗಿಯೇ ಇಲ್ಲಿಗೆ ಬಂದಿರುವ ನಾನು ಸುಗ್ರೀವನ ಮಂತ್ರಿಯು ವಾಯುವಿನ ಮಗನೂ ಆಗಿರುವೆನೆಂದು ತಿಳಿ. ನಿನ್ನ ಪ್ರಿಯ ಪತಿಯಾದ ಶಸ್ತ್ರಧಾರಿಗಳಲ್ಲಿಯೇ ಶ್ರೇಷ್ಠನಾದ ಶ್ರೀರಾಮನು ಕುಶಲಿಯಾಗಿದ್ದಾನೆ. ಶುಭ ಲಕ್ಷಣಗಳಿಂದ ಕೂಡಿರುವ ಯಾವಾಗಲೂ ವೀರ್ಯವಂತನಾದ ನಿನ್ನ ಪತಿಯ ಮತ್ತು ತನ್ನ ಗುರುವಾದ ಶ್ರೀರಾಮನ ಹಿತದಲ್ಲಿಯೂ ಮತ್ತು ಸೇವೆಯಲ್ಲಿಯೂ ನಿರತನಾಗಿರುವ ಲಕ್ಷ್ಮಣನು ಕುಶಲಿಯಾಗಿದ್ದಾನೆ. ಸುಗ್ರೀವನ ಆಜ್ಞೆಯಂತೆ ನಾನೊಬ್ಬನು ಮಾತ್ರ ಇಲ್ಲಿಗೆ ಬಂದಿರುವೆನು. ಮನಸ್ಸಿಗೆ ಬಂದ ರೂಪಗಳನ್ನು ಧರಿಸಿ ಅಲ್ಲಲ್ಲಿ ತಿರುಗಾಡುತ್ತಿದ್ದ ಅಸಹಾಯನಾದ ನಾನು ನೀನಿರುವ ಸ್ಥಳವನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆಯಿಂದ ದಕ್ಷಿಣ ದಿಕ್ಕನ್ನು ಅನುಸರಿಸಿ ಇಲ್ಲಿಗೆ ಬಂದೆನು. ನೀನು ವಿನಾಶ ಹೊಂದಿರುವೆ ಎಂದು ಭಾವಿಸಿ ಕಪಿ ನಾಯಕರೆಲ್ಲರೂ ಬಹಳವಾಗಿ ದುಃಖಪಡುತ್ತಿದ್ದಾರೆ. ಸೌಭಾಗ್ಯವಶದಿಂದ ನಿನ್ನ ದರ್ಶನವಾದುದನ್ನು ಹೇಳುವುದರ ಮೂಲಕ ಅವರ ಸಂತಾಪವನ್ನು ಹೋಗಲಾಡಿಸುವೆನು. ದೇವಿ, ಸೌಭಾಗ್ಯವಶದಿಂದ ನಾನು ಸಮುದ್ರವನ್ನು ಲಂಘಿಸಿದುದು ವ್ಯರ್ಥವಾಗಲಿಲ್ಲ. ನಿನ್ನ ಸಂದರ್ಶನದಿಂದಾಗಿ ನಾನು ಮಹಾ ಯಶಸ್ಸನ್ನೇ ಗಳಿಸುವೆನು. ಪುತ್ರರಿಂದಲೂ ಬಂಧುಗಳಿಂದಲೂ ಕೂಡಿರುವ ರಾಕ್ಷಸಾಧಿಪತಿಯಾದ ರಾವಣನನ್ನು ಶ್ರೀರಾಮನು ಬಹಳ ಬೇಗ ಸಂಹರಿಸಿ ನಿನ್ನನ್ನು ಸೇರುತ್ತಾನೆ. ವೈದೇಹಿ, ಮಾಲ್ಯವಂತವು ಪರ್ವತಗಳಲ್ಲಿಯೇ ಶ್ರೇಷ್ಠವಾದ ಪರ್ವತ ಕೇಸರಿ ಎಂಬ ಕಪೀಶ್ವರನು ಅಲ್ಲಿಂದ ಗೋಕರ್ಣ ಪರ್ವತಕ್ಕೆ ಹೋದನು. ಪುಣ್ಯಪ್ರದವಾದ ಗೋಕರ್ಣ ಕ್ಷೇತ್ರದಲ್ಲಿ ಯಾತ್ರಾರ್ಥಿಗಳಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದ ಶಂಭ ಸಾಧನನೆಂಬ ರಾಕ್ಷಸನನ್ನು ಸಂಹರಿಸುವಂತೆ ಬ್ರಹ್ಮರ್ಷಿಗಳು ಕಪಿಶ್ರೇಷ್ಠನಾದ ಆ ನನ್ನ ತಂದೆಗೆ ಆಜ್ಞೆ ಮಾಡಿದರು. ಅವರ ಆಜ್ಞೆಯಂತೆ ನನ್ನ ತಂದೆಯು ಆ ರಾಕ್ಷಸನನ್ನು ಸಂಹರಿಸಿದನು. ಅಂತಹ ಮಹಾಪರಾಕ್ರಮಿಯಾದ ಕೇಸರಿಯ ಕ್ಷೇತ್ರದಲ್ಲಿ, ಅಂದರೆ ಅವನ ಪತ್ನಿಯಾದ ಅಂಜನಾದೇವಿಯಲ್ಲಿ ನಾನು ವಾಯುವಿನಿಂದ ಹುಟ್ಟಿದೆನು. ನನ್ನ ಪರಾಕ್ರಮದಿಂದಲೇ ನಾನು ಲೋಕದಲ್ಲಿ ಹನುಮಂತ ಎಂಬ ಹೆಸರಿನಿಂದ ಖ್ಯಾತನಾಗಿದ್ದೇನೆ. ನಿನಗೆ ವಿಶ್ವಾಸ ಉಂಟಾಗಲೆಂದು ನಾನು ನಿನ್ನ ಪತಿಯ ಗುಣಗಳೆಲ್ಲವನ್ನೂ ಹೇಳಿದ್ದೇನೆ. ರಾಘವನು ನಿಶ್ಚಯವಾಗಿಯೂ ಬಹಳ ಬೇಗ ನಿನ್ನನ್ನು ಇಲ್ಲಿಂದ ಕರೆದೊಯ್ಯುವನು. ಹೀಗೆ ಹನುಮಂತನು ನಾನಾ ವಿಧವಾದ ವಿಶ್ವಾಸಾರ್ಹವಾದ ಸಂಗತಿಗಳನ್ನು ಹೇಳಿ ಶೋಕ ಪೀಡಿತಳಾಗಿದ್ದ ಸೀತಾದೇವಿಯಲ್ಲಿ ವಿಶ್ವಾಸವನ್ನು ಮೂಡಿಸಿದನು. ಹನುಮಂತನು ಹೇಳಿದ ಶ್ರೀರಾಮನಲ್ಲಿದ್ದ ಸಹಜವಾದ ಗುರುತುಗಳಿಂದ ಅವನು ಶ್ರೀರಾಮನ ದೂತನೇ ಎಂದು ಸೀತೆಯು ದೃಢಪಡಿಸಿಕೊಂಡಳು. ಅಪಾರವಾದ ಸಂತೋಷವನ್ನು ಹೊಂದಿದ ಜಾನಕಿಯು ಡೊಂಕಾದ ಹುಬ್ಬುಗಳುಳ್ಳ ಕಣ್ಣುಗಳಿಂದ ಹರ್ಷಾತಿರೇಕದ ಆನಂದ ಬಾಷ್ಪಗಳನ್ನು ಸುರಿಸಿದಳು. ಎಣ್ಣೆಗೆಂಪಾಗಿಯೂ ಬಿಳುಪಾಗಿಯೂ ವಿಶಾಲವಾಗಿಯೂ ಇದ್ದ ಕಣ್ಣುಗಳಿಂದ ಕೂಡಿದ್ದ ವಿಶಾಲಾಕ್ಷಿಯಾದ ಸೀತಾದೇವಿಯ ಸುಂದರವಾದ ಮುಖವು ರಾಹುವಿನಿಂದ ಮುಕ್ತನಾದ ಚಂದ್ರನಂತೆ ಕಂಗೊಳಿಸಿತು. ಆ ಸಮಯದಲ್ಲವಳು ಹನುಮಂತನನ್ನು ನಿಶ್ಚಯವಾಗಿಯೂ ವಾನರನೆಂದೇ ಭಾವಿಸಿದಳು. ಮಾಯಾ ಕಲ್ಪಿತವಾದ ಕಪಿಯಲ್ಲವೆಂದು ಅವಳಿಗೆ ದೃಢವಾಯಿತು. ಬಳಿಕ ಹನುಮಂತನು ಪ್ರಿಯ ದರ್ಶನಳಾದ ಸೀತಾದೇವಿಗೆ ಉತ್ತಮವಾದ ಈ ಮಾತನ್ನು ಹೇಳಿದನು. ಮೈಥಿಲಿ, ಎಲ್ಲ ವಿಷಯಗಳನ್ನು ನಿನಗೆ ಯಥಾವತ್ತಾಗಿ ಹೇಳಿರುವೆನು. ಇನ್ನಾದರೂ ನೀನು ಸಮಾಧಾನವನ್ನು ಹೊಂದು. ನಾನು ಮುಂದೇನು ಮಾಡಲಿ, ಏನು ಮಾಡಬೇಕೆಂದು ನಿನಗನಿಸುತ್ತದೆ ಎಂಬುದನ್ನು ಹೇಳು. ನಿನ್ನ ಅನುಜ್ಞೆಯನ್ನು ಪಡೆದು ನಾನು ಶ್ರೀರಾಮನಲ್ಲಿಗೆ ಹಿಂದಿರುಗುವೆನು.
ಮಹರ್ಷಿಗಳ ಪ್ರೇರಣೆಯಂತೆ ಕಪಿಶ್ರೇಷ್ಠನಾದ ಕೇಸರಿಯು ಶಂಬಸಾದನನ್ನು ಸಂಹರಿಸಿದನು. ಮಹರ್ಷಿಗಳ ಅನುಗ್ರಹದಿಂದಾಗಿ ನಾನು ವಾಯುವಿನಿಂದ ಜನ್ಮ ತಾಳಿದೆನು. ವಾಯುಪುತ್ರನಾದ ನಾನು ವಾಯುವಿನಷ್ಟೇ ಬಲಿಷ್ಠನೂ ಆಗಿರುವೆನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ 35ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.